ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಜಿಲೇಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋದು ತುಪ್ಪ, ಆಮೇಲೆ ಮೊಸರು, ಆಮೇಲೆ ಫುಡ್ ಕಲರು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಆರೆಂಜ್ ತೊಗೊಳ್ಳಿ. ಆನಂತರ ಮೈದಾ, ಆಮೇಲೆ 1 ಕಿಲೋ ಪ್ಯಾಕೆಟು ಅಂದರೆ ಗ್ರೀನ್ ಕಲರೇ ತೊಗೊಳ್ಳಿ. ಬೇರೆ ಫ್ಲೇವರ್ ತೊಗೊಂಡ್ರೆ ಅದೇ ಫ್ಲೇವರ್ ಬರುತ್ತೆ, ಹಾಗಾಗಿ ಜಿಲೇಬಿ ಚೆನ್ನಾಗಿರಲ್ಲ. ಈಗ ನಾನು 1.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಆನಂತರ ಈಗ ಈನೋ ಹಾಕ್ತಾಯಿದ್ದೀನಿ. ನೋಡಿ, ಪೂರ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಏನು ಹಾಕ್ಬೇಡಿ ಅಂತಲ್ಲ, ಪೂರ್ತಿ ಎಲ್ಲ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಬೇಗ ಇದು ಬರುತ್ತೆ ಅಂತಷ್ಟೇ. ಮಿಕ್ಸ್ ಮಾಡಿ, ಇದನ್ನು ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇರಲ್ಲ ಅಂತ ಈನೋ ಹಾಕ್ಕೊಳ್ಳೋದಷ್ಟೇ. ನಾನು 1.5 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಅಂದ್ಬಿಟ್ಟು ಸ್ವೀಟ್ ಇರಲಿ ಅಂತ ಹಾಕಿದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆನಂತರ ಈಗ ತುಪ್ಪ ತೊಗೊಂಡಿದ್ದೀನಿ, ಕಾಯಿಸಿರೋ ತುಪ್ಪ, ಇದು ಹಸಿಂದು. ಆ ತುಪ್ಪ ಹಾಕ್ತಾಯಿದ್ದೀನಿ. ನಾನು ಪ್ಯಾಕೆಟ್ ತುಪ್ಪ, ದಾಡ ತುಪ್ಪ ಇನ್ನೂ ಹಾಕಲ್ಲ, ಮನೇಲಿ ಮಾಡಿರೋ ತುಪ್ಪನೇ ಹಾಕೋದು. ಆ ತುಪ್ಪನೂ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಪೂರ್ತಿ ಎಲ್ಲ ಕಡೆಯೂ ಇರಬೇಕು ಅಂದ್ಬಿಟ್ಟು ಅಷ್ಟೇ. ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕ್ಬೇಕು, ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ನೀರಿದ್ರೆ ಬೇಜಾನೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಒಂದೇ ಸಲ ಹಾಕಿದ್ರೆ ಅದು ಜಾಸ್ತಿ ತೆಳ್ಳೆ ಆಗಿಬಿಡುತ್ತೆ. ಮೀಡಿಯಮ್ ಇರಬೇಕಲ್ಲ, ಈಗ ದೋಸೆ ಅದ ಬರುತ್ತಲ್ಲ ಅಷ್ಟಿದ್ರೆ ಸಾಕು. ಹಂಗಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಗಂಟಿಲ್ಲದ ಥರ ಕೈಲಿ ಎತ್ತರಿ ನಿಧಾನಕ್ಕೆ ಒಂದೊಂದು ಹನಿ ಬೀಳಬೇಕು, ಆ ರೀತಿ ಕಲಿಸ್ಕೊಳ್ಳಿ. ಈಗ ಇಷ್ಟೇ, ನೀರು ಫಿನಿಶ್ ಆಯಿತು. ಸ್ವಲ್ಪ 10 ನಿಮಿಷ ಇಡಿ. ಆನಂತರ ಸಕ್ಕರೆ ತೊಗೊಳ್ಳಿ. ನಾನು 1.5 ಕಪ್ ಆದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರು ಹಾಕ್ತೀನಿ, ಅಂದರೆ ಚಿಕ್ಕ ಲೋಟದಲ್ಲಿ ನೀರು ಹಾಕ್ತಿದ್ದೀನಿ. ಆಮೇಲೆ 2 ಏಲಕ್ಕಿ ಗಮ್ಮನ್ಲಿ ಅಂತ, ಅದಾದಮೇಲೆ ಸ್ವಲ್ಪ ಫುಡ್ ಕಲರ್ ಬೇಕು ಅಂದರೆ ಕಲಿಸ್ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಿಂಗೆ ಸಕ್ಕರೆ ಪಕ್ಕ ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಕ ಬರಲಿ ಅಂತ ಕೈ ಆಡಿಸ್ತಾ ಇದ್ದೀನಿ, ಬೇಗ ಬರಲಿ ಪಾಕ ಅಂತ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಲೇಟ್ ಆಗುತ್ತೆ, ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಹಾಲೇ ಬರ್ತಾಯಿದೆ, 5 ನಿಮಿಷಕ್ಕೆ ಬರ್ತಿದೆ ಆಗಲೇ. ನೋಡಿ, ಈ ರೀತಿ ಎಳೆ ಬಂದರೆ ಸಾಕು, ತುಂಬ ಪಾಕ ಮಾಡ್ಕೊಬೇಡಿ. ಎಳೆ ಪಾಕ ಅಂತಾರಲ್ಲ ಆ ರೀತಿ ತೊಗೊಳ್ಳಿ. ಕೈಲಿ ಹಿಂಗೆ ಅಂತಿದ್ರೆ ಹಿಂಗೆ ಮೇಲ್ಗಡೆ ಎತ್ತಿದ್ರೆ ಒಂದು ಗೀರ್ ಥರ ಬರಬೇಕು, ಅಷ್ಟಿದ್ರೆ ಸಾಕು. ಆನಂತರ ಒಬ್ಬೊಬ್ಬರು ಮನೇಲಿ ಪ್ಯಾಕೆಟ್ ಇಲ್ಲ ಅಂತಂದರೆ ಈ ರೀತಿ, ನಾನು ನೋಡಿ ಈಗ ಮೊಸರು ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಸ್ಮೆಲ್ ಹೋಗಂಟ ಮುಂದೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೇ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ, ಜಿಲೇಬಿ ಶೇಪ್ ಬೇಕಾದರೆ ಶೇಪ್ ಕೊಟ್ಕೊಳ್ಳಿ. ನಾನು ಇದೇ ರೀತಿ ಮಾಡಿದ್ದೀನಿ. ಬೇರೆ ಜಿಲೇಬಿಲ್ಲ ಚೆನ್ನಾಗಿ ಬಂದಿದೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ.